ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಮತ್ತೆ ಹೇಳ್ತಾನ ಹಾರಾಡೋ ರಾಕ್ಷಸ. ಇರಾನ್ ಮೇಲೆ ಭಯಾನಕ ಬಾಂಬರ್. ಅಮೆರಿಕ ಬ್ರಹ್ಮಾಸ್ತ್ರಕ್ಕೆ ಬೆಚ್ಚಿದ ಜಗತ್ತು. ಈ ವಿಡಿಯೋದಲ್ಲಿ ಕಾಣ್ತಿರೋ ಈ ಆಕೃತಿ ನೋಡಿ. ಮೆಲ್ಲ ಮೆಲ್ಲಗೆ ಬಾವಲಿ ತರ ಕಾಣೋ ಈ ಉಪಕರಣ ಇದೆಯಲ್ಲ, ಇದು ಸಾಮಾನ್ಯ ಬಾವಲಿ ಅಲ್ಲ, ಇದು ರಾಕ್ಷಸ ಬಾವಲಿ. ಇದು ಅಮೆರಿಕದ ಯುದ್ಧ ವಿಮಾನ. ನೋಡಿದಷ್ಟು ಸಾಮಾನ್ಯ ಅಲ್ಲ, ನೋಡೋಕ್ಕೂ ಸಾಮಾನ್ಯ ಅಲ್ಲ ಇದು. ಬಟ್ ಏನು ಒಳ್ಳೆ ರಕ್ಕಸ ಬಾವಲಿ ರೀತಿ ಕಾಣಿಸ್ತಾ ಇದೆ. ಅದಕ್ಕಿಂತಲೂ ಅಸಾಮಾನ್ಯ ಇದು. ಇಡೀ ಜಗತ್ತನ್ನೇ, ರಿಪೀಟ್ ಮಾಡಿ ಹೇಳ್ತೀವಿ, ಇಡೀ ಜಗತ್ತನ್ನೇ ಒಂದು ಕಡೆಯಿಂದ ಸುಟ್ಕೊಂಡು ಬರೋ ರಾಕ್ಷಸ ಶಕ್ತಿ ಈ ವಿಮಾನಕ್ಕಿದೆ. ಪತ್ತೆ ಹಚ್ಚಕ್ಕೂ ಆಗಲ್ಲ. ಸ್ಟೆಲ್ತ್ ಟೆಕ್ನಾಲಜಿ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ತೀವ್ರವಾಗ್ತಿದ್ದ ಹಾಗೆ ಇದೇ ವಿಮಾನ ಈಗ ರಕ್ಷಣಾ ಲೋಕದ ಗಮನ ಸೆಳೀತಾ ಇದೆ. ಇರಾನ್ ವಿರುದ್ಧ ಯುದ್ಧ ಕೇಳಿದ್ರೆ ಅಮೆರಿಕ ಮೊದಲು ಈ ಅಸ್ತ್ರವನ್ನೇ ಎತ್ತುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇದರ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇದೆ. ಹಾಗಿದ್ರೆ ಈ ವಿಮಾನದ ಶಕ್ತಿ ಏನು? ಜಗತ್ತಿನ ಬಹುತೇಕ ಸೇನೆಗಳು ಇದಕ್ಕೆ ಹೆದರೋದು ಯಾಕೆ? ಹಾರಾಡೋ ರಾಕ್ಷಸ ಬಾವುಲಿ ಅಂತ ಇದನ್ನು ಕರೆಯೋದು ಯಾಕೆ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಮಾನವನ್ನು ಈ ರೀತಿ ವಿಚಿತ್ರವಾಗಿ ಯಾಕೆ ನಿರ್ಮಾಣ ಮಾಡಿದ್ದಾರೆ? ಏನಿದು ಶೇಪ್? ಏನು ತಗೊಂಡು ಹೋಗುತ್ತೆ ಇದು? ಏನು ಮಾಡುತ್ತೆ ಇದು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. B2 ಅಥವಾ ರಾಕ್ಷಸ ಬಾವಲಿ. ಸ್ನೇಹಿತರೆ, ಈ ವಿಮಾನದ ಹೆಸರು B2 ಅಥವಾ ನಾರ್ಥ್ರೋಪ್ B2 ಸ್ಪಿರಿಟ್. ಅಮೆರಿಕದ ಅಥವಾ ಇಡೀ ಜಗತ್ತಲ್ಲಿ ಅತ್ಯಂತ ಡೇಂಜರಸ್ ಬಾಂಬರ್ ಅಂದರೆ ಹೆಸರೇ ಹೇಳೋ ಹಾಗೆ ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗಿ ಸುರಿಯೋಕಂತಾನೆ ಮಾಡಿರೋದು. ಅಂದರೆ ಫೈಟರ್ ಜೆಟ್ಗಳೇನು ಮಾಡ್ತವೆ? ಏರ್ ಸ್ಟ್ರೈಕ್ ಮಾಡ್ತವೆ, ಆಕಾಶದಲ್ಲಿ ಎದುರ ಬದ್ರ ಡಾಗ್ ಫೈಟ್ ಮಾಡ್ತವೆ, ಬೆನ್ನಟ್ಕೊಂಡು ಹೋಗಿ ಕಾದಾಡ್ತವೆ ಆಕಾಶದಲ್ಲಿ ತಿರುಗಿ ಮುರುಗಿ ಎಲ್ಲ. ಆದರೆ ಈ B2 ವಿಮಾನ ಇದೆಯಲ್ಲ, ಬಾಂಬರ್ಗಳು, ಇನ್ನೊಂದು ವಿಮಾನದೊಂದಿಗೆ ನೇರ ಕಾಳಗಕ್ಕೆ ನಿಲ್ಲಲ್ಲ. ಇವುಗಳ ಮೇನ್ ಕೆಲಸವೇ ಗೂಳಿ ಥರ ನುಗ್ಗಿ ಶತ್ರು ದೇಶಗಳ ಮೇಲೆ ಸ್ಫೋಟಕವನ್ನು ಸುರಿದು ಬರೋದು. ಇಂಥ ವಿಮಾನಗಳು ಸಾಕಷ್ಟು ರಾಷ್ಟ್ರಗಳ ಬಳಿ ಇದೆ, ಯಾವುದು ಬಾಂಬರ್ಸ್ ಅಂತ. ಆದರೆ ಆ ಎಲ್ಲ ವಿಮಾನಗಳು ನೋಡಿ ಈ ಥರ ಇದ್ದರೆ ಇದು ಹೆಂಗಿದೆ ನೋಡಿ. ಇದು ನೋಡೋಕ್ಕೆ ಹೆಂಗಿದೆ ನೋಡಿ ಫಸ್ಟ್ ಇದು. ಆಮೇಲೆ ಇದರ ಡೆಡ್ಲಿ ಪವರ್ ಬಗ್ಗೆ ಹೇಳ್ತೀವಿ. ನೋಡಿದ್ರಾ ಇದು ನೋಡೋಕ್ಕೆ ಹೆಂಗಿದೆ? ಬೇರೆ ರಾಷ್ಟ್ರಗಳ ಬಳಿರೋ ಬಾಂಬರ್, ಅಮೆರಿಕದ ಬಾಂಬರ್ ನೋಡೋಕೆ ಹೆಂಗಿದೆ ಅಂತ. ಈಗ ಇದರ ಶಕ್ತಿ ಬಗ್ಗೆ ನೋಡೋಣ. 17 ಅಡಿ ಎತ್ತರ, 34 ಆನೆ ಭಾರ. ಸ್ನೇಹಿತರೆ, ನೋಡೋಕೆ ಬಾವಲಿ ತರ ಕಾಣೋ ಈ ವಿಮಾನ ದೂರದಿಂದ ಅಷ್ಟೇ ಬಾವಲಿ ತರ ಕಾಣೋದು. ಹತ್ರ ಹೋದ್ರೆ ಬಹುಮಹಡಿ ಕಟ್ಟಡ. ಇದು ರಾಕ್ಷಸ. ಇದನ್ನು ನೋಡಿದ್ರೆ ಹೆದರ್ಕೋಬೇಕು ಕೆಲವರು. ಆದರೆ ಇದರ ಆಕಾರಕ್ಕಿಂತ ಇದರ ಶಕ್ತಿ ಇನ್ನೂ ದಿಗ್ಭ್ರಮೆಗೊಳಿಸುತ್ತೆ. ಈ B2 ಸ್ಪಿರಿಟ್ ಒಂದಲ್ಲ ಎರಡಲ್ಲ, ಭರ್ತಿ 71,700 kg ತೂಕ ಬರುತ್ತೆ. ಅದು ಖಾಲಿ ಇದ್ದಾಗ. ಒಂದು ವೇಳೆ ಇದಕ್ಕೆ ಸ್ಫೋಟಕ ಇನ್ನಿತರ ಆಯುಧಗಳನ್ನು ತುಂಬಿಟ್ರೆ 1,52,210 kg ಬರುತ್ತೆ. ಇನ್ನು ಅಡಿಷನಲ್ ಆಗಿ ಸೇರಿಸ್ತೀವಿ ಅಂದರೆ 1,70,600 kg ತನಕ ತೂಗುತ್ತೆ. ಸುಮಾರು 34 ಆನೆಗಳಷ್ಟು ಭಾರ ಹೊತ್ಕೊಂಡು ಆಕಾಶದಲ್ಲಿ ಮೆಲ್ಲ ಕಳ್ಳಂತರ ಹಾರುತ್ತೆ. ಎಷ್ಟು? ಅಗೇನ್ 34 ಆನೆಗಳಷ್ಟು ಭಾರ ಹೊತ್ಕೊಂಡು ಮೆಲ್ಲಗೆ ಹಾರುತ್ತೆ, ಪತ್ತೆ ಹಚ್ಚಕ್ಕೆ ಆಗದಿರಂಗೆ. ಇದರ ಉದ್ದ ಸುಮಾರು 69 ಅಡಿ ಇದೆ. ಇದರ ಎತ್ತರ 17 ಅಡಿ ಇದೆ. ಇದರ ವಿಂಗ್ ಸ್ಪ್ಯಾನ್ ಅಥವಾ ವಿಮಾನದ ರೆಕ್ಕೆಗಳು ಭರ್ತಿ 172 ಅಡಿ ತನಕ ಚಾಚಿಕೊಳ್ಳುತ್ತೆ. 172 ಅಡಿ ತನಕ ರೆಕ್ಕೆಗಳು, 172 ಫೀಟ್. ಇದರ ಇಂಧನ ತೂಕ 75,750 kg, 94,688 ಲೀಟರ್ ಬರುತ್ತೆ ತೈಲ. ಅಷ್ಟು ತೈಲವನ್ನು ತುಂಬಿಸ್ಕೊಳ್ಳುತ್ತೆ. ಇದೇ ವಿಮಾನವನ್ನ ಇರಾನ್ ವಿರುದ್ಧ ಬಳಸೋಕೆ ಈಗ ಅಮೆರಿಕ ಮುಂದಾಗಬಹುದು ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರ್ಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 night 4 day ಪ್ರವಾಸವನ್ನ ಆಯೋಜಿಸಿದೆ. ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ,
ಇರುತ್ತೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇರಾನ್ ವಿರುದ್ಧ ಯಾಕೆ ಅದು ಗೊತ್ತಾಗಬೇಕು ಅಂದರೆ ಇದು ಆಕಾಶಕ್ಕೆ ನೆಗೆದ ಮೇಲೆ ಇದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೋಡಬೇಕಲ್ಲ. ಸ್ನೇಹಿತರೆ, ಇದರ ವೇಗ ನಾರ್ಮಲ್ ಯುದ್ಧ ವಿಮಾನಕ್ಕಿಂತ ತುಂಬ ಕಮ್ಮಿ. ಅದಕ್ಕೆ ಹೇಳಿದ್ದು ಕಳ್ಳಂತರ ಮೆಲ್ಲಗೆ ಹೋಗುತ್ತೆ, 34 ಆನೆಗಳ ತೂಕವನ್ನು ಹೊತ್ಕೊಂಡು ಅಂತ. ಹಾಗಂತ ತುಂಬ ಸ್ಲೋ ಅಲ್ಲ, ಗಂಟೆಗೆ 1010 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. ಮೇಲ್ನೋಟಕ್ಕೆ ಇದನ್ನು ಇನ್ನೊಂದು ಯುದ್ಧ ವಿಮಾನ ಬಂದರೆ ಆರಾಮಾಗಿ ಹೊಡೆದು ಕೆಡಬಹುದು ಅಂತ ಅನಿಸುತ್ತೆ. ಆದರೆ ಇದು ಅಷ್ಟು ಸುಲಭ ಇಲ್ಲ. ಇದರ ಟೆಕ್ನಾಲಜಿ ಮತ್ತು ಸ್ಫೋಟಕ ಹೊತ್ತೊಯ್ಯೋ ಶಕ್ತಿ ಎಂಥ ಪವರ್ಗಳನ್ನು ಕೂಡ ನಡಗಿಸಿಬಿಡುತ್ತೆ. ಇನ್ಫ್ಯಾಕ್ಟ್ ಈ 34 ಆನೆಗಳಷ್ಟು ತೂಕ ಹೊತ್ತು ಹಾರೋ ವಿಮಾನವನ್ನು ಪತ್ತೆ ಹಚ್ಚೋದು ಕಷ್ಟ. ಈ ವಿಮಾನ ಫುಲ್ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಹೊಂದಿದೆ. ಯಾವ ಏರ್ ಡಿಫೆನ್ಸು ಪತ್ತೆನೇ ಹಚ್ಚಲ್ಲ, ಬಂದಿದ್ದೇ ಗೊತ್ತಾಗಲ್ಲ. ಶತ್ರುವಿನ ರೆಡಾರ್ ಸಿಗ್ನಲ್ಗಳನ್ನೆಲ್ಲ ಇದು ಅಬ್ಸಾರ್ಬ್ ಮಾಡಿಕೊಂಡು ಹೀರ್ಕೊಂಡು ವಾಪಸ್ ಬಿಡದೆ ಸಿಗ್ನಲ್ಗಳನ್ನು ಮುಂದಕ್ಕೆ ಹೋಗುತ್ತೆ. ಯಾವ ಲೆವೆಲ್ಗಂದರೆ ರೆಡಾರ್ ಕಣ್ಣಿಗೆ ಎಷ್ಟು ದೊಡ್ಡ ವಿಮಾನ ಬರ್ತಿದೆ ಅಂತ ಗೊತ್ತೇ ಆಗಲ್ಲ. ಒಂದು ಪಾರಿವಾಳ ಹೋದಂಗೆ ಸೈಲೆಂಟಾಗಿ ಹೋಗುತ್ತೆ. ಹೀಗಾಗಿದು ಇರಾನ್ನ ವಿರುದ್ಧ ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಇರಾನ್ ಹತ್ರ ಈಗ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಉಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಹಾಗೂ ರಕ್ಷಣೆ ಬೇಕು ಅಂದರೆ ಬೇರೆ ಫೈಟರ್ ಜೆಟ್ಗಳನ್ನು ಇಟ್ಕೊಂಡು, ಅಮೆರಿಕದ್ದು, ಇಸ್ರೇಲ್ದು ವಾಯುಪಡೆ ಫೈಟರ್ ಜೆಟ್ಗಳನ್ನು ಇಟ್ಕೊಂಡು ರಕ್ಷಣೆ ತಗೊಂಡು ಇದೊಂದು ಮಧ್ಯದಲ್ಲಿ ರಾಜಂತರ ಕರ್ಕೊಂಡು ಹೋಗ್ಬೋದು ಮೆರವಣಿಗೆಲ್ಲ ಆಕಾಶದಲ್ಲಿ. ನೀವು ಮುಂಚೆ ಕೂಡ ಹೇಳಿದ್ವಿ ಸ್ನೇಹಿತರೆ, ಇರಾನ್ನ ಫಾರ್ಡೋ ಅಣು ಕೇಂದ್ರ ಸದ್ಯಕ್ಕೆ ಇಸ್ರೇಲ್ಗೆ ತಲೆನೋವಾಗ್ತಾ ಇದೆ. ಇದು 300 ಅಡಿ ಆಳದಲ್ಲಿ ಭೂಮಿ ಅಡಿಗಡೆ ಇರೋದ್ರಿಂದ ಅಲ್ಲಿಗೆ ವಿಶೇಷ ಬಂಕರ್ ಬಸ್ಟರ್ ಬೇಕು. ಈ ವಿಮಾನದಲ್ಲಿ ಜಗತ್ತಿನ ಯಾವ ವಿಮಾನವೂ ಹೊರದಂತಹ ಸ್ಫೋಟಕಗಳನ್ನು ಹೊತ್ಕೊಂಡೋಗೋ ಎಬಿಲಿಟಿ ಇದೆ. ಅದರಲ್ಲೂ ಫಾರ್ಡೋ ನಾಶ ಮಾಡೋಕೆ ಬೇಕಾಗಿರೋ ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಅಥವಾ GBU-57AB ಸ್ಫೋಟಕ ಇದೆ. ಅದನ್ನು ಈ ವಿಮಾನ ಮಾತ್ರ ಹೊರೋಕೆ ಸಾಧ್ಯ ಜಗತ್ತಲ್ಲಿ. ಈ ವಿಮಾನಕ್ಕೆ ಕನಿಷ್ಠ 18,000 kg ತೂಕದ ಸ್ಫೋಟಕ ಹೊತ್ತೊಯ್ಯೋ ಸಾಮರ್ಥ್ಯ ಇದೆ. GBU ಸ್ಫೋಟಕ 14,000 kg ಇದೆ. ಹೀಗಾಗಿ ಇದು ಆರಾಮಾಗಿ ಕ್ಯಾರಿ ಮಾಡಿಕೊಂಡು ದಾಳಿ ಮಾಡುತ್ತೆ ಅನ್ನೋದು ಈಗಿನ ಲೆಕ್ಕಾಚಾರ. ಹಾಗಂತ ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಅಣುದಾಳಿ ಮಾಡೋ ಶಕ್ತಿ ಕೂಡ ಇದೆ. B-61, B-83 ಇಂತಹ ಅಣು ಅಸ್ತ್ರಗಳನ್ನು ಏಕಕಾಲಕ್ಕೆ ತಗೊಂಡು ಹೋಗಿ ಶತ್ರು ಮೇಲೆ ಉದುರಿಸೋ ತಾಕತ್ತನ್ನು ಹೊಂದಿದೆ. ಈ ಸ್ಫೋಟಕಗಳು ಹಿರೋಶಿಮಾ ಮೇಲೆ ಹಾಕಿದ ಸ್ಫೋಟಕಕ್ಕಿಂತ 20 ಪಟ್ಟು ಪವರ್ಫುಲ್. ಹೀಗಾಗಿನೇ ಈ ವಿಮಾನವನ್ನು ಜಗತ್ತಿನ ಪಾಲಿನ ಸರ್ವ ವಿನಾಶಕ ರಾಕ್ಷಸ ಬಾವಲಿ ಅಂತಲೇ ಗುರುತಿಸ್ಬೋದು. ಯಾಕಂದರೆ ಇದು ಒಂದು ಸಲ ಆಕಾಶಕ್ಕೆ ಹಾರಿದ್ರೆ ಭರ್ತಿ 11,000 ಕಿಲೋಮೀಟರ್ ತನಕ ಹಾರುತ್ತೆ. 11,000 ಕಿಲೋಮೀಟರ್ ಅಂದರೆ ಭೂಮಿಯ ಯಾವುದೇ ಭಾಗಕ್ಕೆ ರೀಫ್ಯೂಲಿಂಗ್ ಮಾಡದೆ ಹೋಗಿ ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. 2 ದಿನ ಆಕಾಶದಲ್ಲೇ ಹಾರತ್ತೆ. ಅಡಿಷ್ನಲ್ ಆಗಿ ಮಿಡ್ ಏರ್ ರೀಫ್ಯೂಲಿಂಗ್ ಮಾಡಿದ್ರೆ ಇನ್ನಷ್ಟು ಇದರ ಹಾರಾಟದ ಅವಧಿಯನ್ನು ದಿನಗಟ್ಟಲೆ ವಿಸ್ತರಿಸಬಹುದು. ಇದಕ್ಕೆ 2 ಸಿಬ್ಬಂದಿಯ ಅಗತ್ಯ ಇದೆ. ಒಬ್ಬ ಪೈಲಟ್, ಇನ್ನೊಬ್ಬರು ಮಿಷನ್ ಕಮಾಂಡರ್ ಇರ್ತಾರೆ. ವಿಮಾನದಲ್ಲಿ ವಿಶ್ರಾಂತಿ ಕೊಠಡಿ ಇದ್ದು ಟಾಯ್ಲೆಟ್ ಸೌಲಭ್ಯ, ಆಹಾರ, ಸ್ಟೋರ್ ರೂಮ್, ಅಡುಗೆ ಬಿಸಿ ಮಾಡಿಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆ. ಒಂದು ಕಾಂಪ್ಲೆಕ್ಸ್ ಥರ, ಹಾರುವ ಕಾಂಪ್ಲೆಕ್ಸ್ ಥರ ಇದು. ಹೀಗಾಗಿಯೇ ಅಮೆರಿಕ ಸಾಕಷ್ಟು ಕದನಗಳಲ್ಲಿ ಇದನ್ನು ಬಳಸಿತ್ತು. 2011ರಲ್ಲಿ ಲಿಬಿಯಾದಲ್ಲಿ ಆಪರೇಷನ್ ಒಡಿಸ್ಸಿ ಡಾನ್ ಹೆಸರಲ್ಲಿ ಸ್ಫೋಟಕ ಸುರಿದು ಬಂದಿತ್ತು. ಅದಕ್ಕೂ ಮುಂಚೆ 2001ರಲ್ಲಿ ಅಫ್ಘಾನ್ ಮೇಲೆ ದಂಡೆತ್ತಿ ಹೋದಾಗ ತಾಲಿಬಾನಿಗಳ ವಿರುದ್ಧ ಈ ಅಸ್ತ್ರವನ್ನು ಬಳಸಿದರು. ಇನ್ನು 2003ರಲ್ಲಿ ಸದ್ದಾಂ ಹುಸೇನ್ ಮೇಲೆ ಯುದ್ಧ ಸಾರಿದಾಗ ಇದೇ ಬಾಂಬರ್ ಬಳಸಲಾಗಿತ್ತು. ಅದೇ ಡಿಯಾಗೋ ಗಾರ್ಷಿಯಾ ನೆಲೆಯಿಂದ ಬಂದು ಸದ್ದಾಂ ಹುಸೇನ್ನ ನೆಲೆಗಳನ್ನು ಧ್ವಂಸ ಮಾಡಲಾಗಿತ್ತು. ಅಷ್ಟೇ ಯಾಕೆ, ಮೊನ್ನೆ 2024ರಲ್ಲಿ ಹುತಿಗಳ ವಿರುದ್ಧವೂ ಅವರ ನೆಲೆಗಳ ಮೇಲೆ ಭಯಾನಕ ಸ್ಫೋಟಕವನ್ನು ಸುರಿದು ಬಂದಿತ್ತು. ಈಗ ಇದೇ ವಿಮಾನವನ್ನು ಖಾಮೆನೈಗಳ ವಿರುದ್ಧವೂ ಕೂಡ ಬಳಸಿ ಅಂತ ಇಸ್ರೇಲ್ ಕೇಳ್ತಾ ಇದೆ. ಸದ್ಯ ಅಮೆರಿಕದ ಬಳಿ ಇಂತಹ 20 ಬಾಂಬರ್ಗಳಿದ್ದು ಒಂದೊಂದು ವಿಮಾನಕ್ಕೂ ಜಸ್ಟ್ ಖರೀದಿಗೆ $2 ಬಿಲಿಯನ್ ಖರ್ಚಾಗುತ್ತೆ. ಒಂದೊಂದಕ್ಕೆ 17,000 ಕೋಟಿ ರೂಪಾಯಿ. ಇದರ ಮೇಂಟೆನೆನ್ಸ್ಗೆ ಇನ್ನೂ ಖರ್ಚಾಗುತ್ತೆ. ಅಮೆರಿಕದ ವಾಯುಪಡೆಯ ದೊಡ್ಡ ಆನೆಗಳು ಅಂತ ಇದನ್ನು ಗುರುತಿಸಲಾಗುತ್ತೆ. ಯಾರಿಗೂ ಇದನ್ನು ಕೊಟ್ಟಿಲ್ಲ ಅಮೆರಿಕ. ಅವ್ರ ಹತ್ರ ಇರೋ ಹೆಚ್ಚಿನ ಅಸ್ತ್ರಗಳನ್ನು ಮಿತ್ರರಿಗಾದರೂ ಕೊಟ್ಟಿದ್ದಾರೆ, F-35 ಕೊಟ್ಟಿದ್ದಾರೆ ಬೇರೆಯವರಿಗೆ. ಆದರೆ ಈ B-2 ಬಾಂಬರ್ಗಳನ್ನು ಅಮೆರಿಕ ತನ್ನ ಸ್ಟ್ರಾಟಜಿಕ್ ಅಸ್ತ್ರವಾಗಿ, ತನ್ನ ಬತ್ತಳಿಕೆಯ ರತ್ನವಾಗಿ ತಾನು ಮಾತ್ರ ಇಟ್ಕೊಂಡಿದೆ, ಯಾರಿಗೂ ಕೊಟ್ಟಿಲ್ಲ. ಯಾಕೆ ಈ ಆಕಾರ? ಅಂತಿಮವಾಗಿ ಈ ಪ್ರಶ್ನೆ ಬರುತ್ತೆ, ಎಲ್ಲ ವಿಮಾನಗಳಿಗಿಂತ ಡಿಫ್ರೆಂಟ್ ಆಗಿದೆಯಲ್ಲ ಅಂಥೇಳಿ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಡಿಸೈನ್ ಅಮೆರಿಕದ್ದೇ ಅಲ್ಲ. 2ನೇ ಮಹಾಯುದ್ಧದ ಟೈಮ್ನಲ್ಲಿ ಅವತ್ತಿನ ಸೇನಾ ಪವರ್ ಜರ್ಮನಿ ಈ ವಿಮಾನ ಮಾಡಿಕೊಂಡಿತ್ತು. ಇಲ್ಲೇ ಇರೋದು ಟ್ವಿಸ್ಟ್. ಇದಕ್ಕೆ ಹಾರ್ಟನ್ ಹೋ 229 ಅಂತ ಹೆಸರಿಟ್ಟಿತ್ತು. ವಿಮಾನದ ದೇಹ ಅಂದರೆ ಫ್ಯೂಸ್ಲಾಜ್, ಬಾಲ ಏನೂ ಇಲ್ಲದೆ ಬರೀ ರೆಕ್ಕೆಗಳಲ್ಲೇ ವಿಮಾನ ಹಾರಿಸೋ ರೀತಿ ಡಿಸೈನ್ ಮಾಡಲಾಗಿತ್ತು. ಅದಕ್ಕೆ ಸಾಕಷ್ಟು ಕಾರಣ ಕೂಡ ಇತ್ತು.
ನಾರ್ಮಲ್ ವಿಮಾನಗಳಲ್ಲಿ ಟೇಲ್ ಇರುತ್ತೆ, ಅದನ್ನು ಶತ್ರು ರೆಡಾರ್ಗಳು ಈಸಿಯಾಗಿ ಗುರುತಿಸ್ತವೆ. ಆದರೆ ಇದರಲ್ಲಿ ಯಾವುದೇ ಬಾಲ ಇರಲಿಲ್ಲ. ಇದರಿಂದ ಇವುಗಳನ್ನು ಕಂಡುಹಿಡಿಯೋದು ಕಷ್ಟ ಆಗ್ತಾಯಿತ್ತು. ಅಲ್ಲದೆ ಇದರ ಬಾಡಿನೇ ಒಂದು ರೆಕ್ಕೆ ಥರ ಇದ್ದಿದ್ದರಿಂದ ಹೆಚ್ಚಿನ ಸಮಯ ಹಾರಾಟ ಮಾಡ್ತಾ ಇತ್ತು. ಅಂದರೆ ಜಾಸ್ತಿ ಇಂಧನ ಬಳಸದೆ ತೇಲ್ದಂಗೆ ಹೋಗ್ತಾ ಇತ್ತು. ಸೊ ಈ ಚಮತ್ಕಾರ ನೋಡಿದ ಅಮೆರಿಕ ತಾನು ಇಂತಹ ದೊಡ್ಡ ಹಾರುವ ಕಾಂಪ್ಲೆಕ್ಸ್ ರೀತಿ ವಿಮಾನ ಮಾಡ್ಕೋಬೇಕು ಅಂತ ಸೀಕ್ರೆಟ್ ಆಗಿ ಇದನ್ನು ಬಿಲ್ಡ್ ಮಾಡ್ತು. ನಾರ್ಥ್ರೋಪ್ YB-49 ಹೆಸರಲ್ಲಿ 1947ರಲ್ಲಿ ಇದರ ಕೆಲಸ ಶುರುವಾಯಿತು. ಬರೀ ರಿಸರ್ಚ್ಗೆ ಬಿಲಿಯನ್ ಗಟ್ಟಲೆ ಹಣ ಕೊಟ್ಟು 1989ರಲ್ಲಿ ಮೊದಲ ಬಾರಿಗೆ ಇದನ್ನು ಜಗತ್ತಿಗೆ ತೋರಿಸ್ತು. ಸೊ ಈಗ 35 ವರ್ಷಗಳಾಗ್ತವೆ. ಆದರೆ ಇಲ್ಲಿ ತನಕ ಅಮೆರಿಕ ಇದನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ. ಆಗಲೇ ಹೇಳಿದ ಹಾಗೆ ಇದನ್ನು ಬಳಸ್ತಿರೋ ಏಕೈಕ ರಾಷ್ಟ್ರ ಅಮೆರಿಕ. ಇನ್ನು ಇದರ ಇಂಜಿನಿಯರಿಂಗ್ ಹೇಗೆ ಮಾಡಿದ್ದಾರೆ ಅನ್ನೋ ಕುತೂಹಲಕ್ಕೆ ಬಂದರೆ, ಜನರಲ್ ಎಲೆಕ್ಟ್ರಿಕ್ನ 4 F118GA ಇಂಜಿನ್ ಬಳಸಿದ್ದಾರೆ. ಪ್ರತಿ ಇಂಜಿನ್ 77 ಕಿಲೋ ಟನ್ನಷ್ಟು ಥ್ರಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ನಮ್ಮ ರಫೇಲ್ ವಿಮಾನದಲ್ಲಿರೋ ಎಂಜಿನ್ 88 ಕಿಲೋ ಟನ್ ಥ್ರಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಅದಕ್ಕಿಂತ 4 ಪಟ್ಟು ಜಾಸ್ತಿ ಶಕ್ತಿಶಾಲಿ ಇಂಜಿನ್ಸ್. ಜೊತೆಗೆ ತೂಕ ಕಮ್ಮಿ ಆಗಲಿ ಅನ್ನೋ ಕಾರಣಕ್ಕೆ ಇದಕ್ಕೆ ವಿಶೇಷ ರೀತಿಯ ಮೆಟಲ್ಗಳು, ಟೈಟೇನಿಯಮ್ ಅನ್ನೆಲ್ಲ ಯೂಸ್ ಮಾಡಿದ್ದಾರೆ. ಹಾಗೆ ಈ ವಿಮಾನ ಸ್ಮೂತ್ ಆಗಿ ಹಾರಲಿ ಅಂತ ಫ್ಲೈ ಬೈ ವೈರ್ ಸಿಸ್ಟಮ್ ಅಳವಡಿಸಿದ್ದಾರೆ. ಅಂದರೆ ನಾರ್ಮಲ್ ವಿಮಾನಗಳ ರೀತಿಯಲ್ಲಿ ಈ ಮನುಷ್ಯರು ಲಿವರ್ ಎಳೆದು ಸ್ವಿಚ್ ತಿರುಗಿಸಿ ಗೇರ್ ಹಾಕಿ ಮ್ಯಾನ್ಯುವಲ್ ಕಂಟ್ರೋಲ್ ಜಾಸ್ತಿ ಇರೋದಿಲ್ಲ. ಇಲ್ಲ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಜಾಸ್ತಿ ಇರುತ್ತೆ ಬಟನ್ಗಳ ಮೂಲಕ. ಹಾಗೆ ಎಲೆಕ್ಟ್ರಾನಿಕ್ ಕಮಾಂಡ್ ಕೊಡೋದ್ರ ಮೂಲಕ ನಡೆಯುವಂತಹ ಆಪರೇಷನ್ಸ್ ಜಾಸ್ತಿ ಇರುತ್ತೆ. ಈ ವಿಮಾನಗಳನ್ನು ಅಮೆರಿಕ ತನ್ನ ಬಹುತೇಕ ಎಲ್ಲ ಕಮಾಂಡ್ಗಳಲ್ಲೂ ಇಟ್ಟಿದೆ. ಅದರಲ್ಲೂ ಅಮೆರಿಕದ ಸೆಂಟ್ರಲ್ ಕಮಾಂಡ್ಗೆ ಇದರ ಕೆಲಸ ಜಾಸ್ತಿ. ಡಿಯಾಗೋ ಗಾರ್ಷಿಯಾದಲ್ಲಿರೋ ವಿಮಾನಗಳು ಆಗಾಗ ಮೇಲೆದ್ದು ಮಿಡಲ್ ಈಸ್ಟ್ನ ಶತ್ರುಗಳ ವಿರುದ್ಧ ಸ್ಫೋಟಕ ಸುರಿಸ್ತಾನೆ ಇರ್ತವೆ. ಈಗ ಇದನ್ನೇ ಇಸ್ರೇಲ್ ಪರವಾಗಿ ಅಮೆರಿಕ ಬಳಸಬಹುದು ಅಂತ ಹೇಳ್ತಿದ್ದಾರೆ. ಟ್ರಂಪ್ ಏನು ಮಾಡ್ತಾರೆ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.